ಇಂಧನ ಮಿತ ಬಳಕೆಗೆ ಮೋದಿ ಕರೆ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಮೋದಿ ಕರೆ ಬೆನ್ನಲ್ಲೇ ಇಂಧನ ಇಲಾಖೆ ಮಹತ್ವದ ಆದೇಶವನ್ನ ಈಗ ಹೊರಡಿಸಿದೆ. ಇಂಧನ ಇಲಾಖೆಯಿಂದ ಮಹತ್ವದ ಆದೇಶ. ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಮಿತವಾಗಿ ಬಳಸಿ ಅನ್ನುವಂತ ಕರೆ ಕೊಟ್ಟಿದ್ರು ಪ್ರಧಾನಿ ಮೋದಿ. ಈ ಕರೆಯ ಬೆನ್ನಲ್ಲೇ ಇಂಧನ ಇಲಾಖೆ ಈಗ ಮಹತ್ವದ ಆದೇಶವನ್ನ ಹೊರಡಿಸಿದೆ. ತೈಲ ಬಳಕೆ ಬಗ್ಗೆ ಮಹತ್ವದ ಗೈಡ್ಲೈನ್ಸ್ ಬಿಡುಗಡೆ ಮಾಡಿರೋದು, ರೂಲ್ಸ್ ಗಳನ್ನ ರಿಲೀಸ್ ಮಾಡಿದೆ ಇಂಧನ ಇಲಾಖೆ. ಕಂಟೈನರ್ಗಳಿಗೆ ಗರಿಷ್ಠ ಮಿತಿ 200 ಲೀಟರ್ ಮಾತ್ರ. ಮತ್ತೆ ಬಾಟಲ್ ಕ್ಯಾನ್ಗಳಿಗೆ ಪೆಟ್ರೋಲ್ ಡೀಸೆಲ್ ಹಾಕೋದಿಲ್ಲ. ತೆಗೆದುಕೊಂಡು ಹೋಗ್ತೀವಿ ಅಂತ, ತುಂಬಿಸ್ಕೊಂಡು ಹೋಗ್ತೀವಿ ಅಂತಂದ್ರೆ ಹಾಕೋಗಿಲ್ಲ. ಕೃಷಿ ಆಧಾರಿತ ಚಟುವಟಿಕೆಗಳಿಗೆ ಮೊದಲ ಆದ್ಯತೆಯನ್ನು ಕೊಡಬೇಕು. ವಾಹನಗಳ ಟ್ಯಾಂಕ್ಗಳಿಗೆ ಮಾತ್ರ ತುಂಬಿಸಬೇಕು. ಎಕ್ಸ್ಟ್ರಾ ಕ್ಯಾನ್ಗಳಿಗೆ ಹಾಕಿ ಕಳಿಸುವ ಹಾಗಿಲ್ಲ. 20 ಲೀಟರ್ ಕ್ಯಾನು ಅಥವಾ 50 ಲೀಟರ್ ಕ್ಯಾನು, 7 ಲೀಟರ್ ಕ್ಯಾನು ಹೀಗೆ ತೆಗೆದುಕೊಂಡು ಬಂದು ತುಂಬಿಸ್ಕೊಂಡು ಹೋಗುವ ಹಾಗಿಲ್ಲ ಅನ್ನುವಂತಹ ರೂಲ್ಸ್ ಅನ್ನ ಜಾರಿ ಮಾಡಿರೋದು ಇಂಧನ ಇಲಾಖೆ. ಅನಧಿಕೃತ ಕಂಟೈನರ್ಗಳಿಗೆ ಪೆಟ್ರೋಲ್, ಡೀಸೆಲ್ ಹಾಕುವ ಹಾಗಿಲ್ಲ ಅನ್ನುವಂತಹ ಮಹತ್ವವಾದಂತಹ ಆದೇಶವನ್ನ, ಗೈಡ್ಲೈನ್ಸ್ ಅನ್ನ ರಿಲೀಸ್ ಮಾಡಿರೋದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಸಂಪರ್ಕದಲ್ಲಿದ್ದಾರೆ. ಶರಣು ಹಂಪಿ, ಮೊನ್ನೆ ಪ್ರಧಾನಿ ಮೋದಿ ಕೊಟ್ಟಂತಹ ಈ ಒಂದು ಹೇಳಿಕೆ, ಅಂದ್ರೆ ದೇಶವನ್ನ ಉದ್ದೇಶಿಸಿ ಮಾತನಾಡಿದ್ದು, ಅದರಲ್ಲಿ ಈ ಹಲವು ವಿಚಾರಗಳು ಜನರ ಕಿವಿಗೆ ಬೀಳ್ತಾ ಇದ್ದಂಗೆ ಸಹಜವಾದ ಆತಂಕಕ್ಕೆ ಕಾರಣ ಆಗಿತ್ತು. ಅದಾದ್ಮೇಲೆ ಹಲವು ಸಚಿವಾಲಯಗಳು ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿತ್ತು, ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗೋದಿಲ್ಲ ಅನ್ನುವಂತಹ ರೀತಿಯಲ್ಲಿ. ಬಟ್ ಈಗ ಈ ಗೈಡ್ಲೈನ್ಸ್ ಅನ್ನ ನೋಡ್ತಾ ಇದ್ರೆ ಜನರಿಗೆ ಮತ್ತೊಂದು ರೀತಿಯ ಆತಂಕ ಆವರಿಸಿಕೊಳ್ತಾ ಇದೆ. ಖಂಡಿತ ಅರುಣ್, ಯಾಕಂದ್ರೆ ಕೃತಕ ಭಾವ ಸೃಷ್ಟಿ ಆಗ್ಬಾರ್ದು ಅನ್ನೋದು ಮೊದಲ ಇಂಟೆನ್ಷನ್. ಮತ್ತು ಯುದ್ಧದ ಪರಿಣಾಮದ ಎಫೆಕ್ಟ್, ಅಂದ್ರೆ ಮಳೆ ನಿಂತರೂ ಕೂಡ ಮಳೆಯ ಎಫೆಕ್ಟ್ ಏನಿದೆ, ಅದರ ಪರಿಣಾಮ ಏನಿದೆ ಅದು ಕಂಟಿನ್ಯೂ ಇರುತ್ತೆ ಅನ್ನೋ ರೀತಿಯಾದಂತ ಸಿಚುವೇಶನ್ ಇದೆ. ಯಾವುದೇ ವಿಶ್ವದಲ್ಲಿ ಯಾವುದೇ ಕಡೆಗೆ ಯುದ್ಧ ಆಗ್ಲಿ, ಅದರ ಎಫೆಕ್ಟ್ ರಫ್ತು ಮತ್ತು ಆಮದು ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯಾದಂತ ತೊಂದರೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೀಡಿದಂತ ಹೇಳಿಕೆ ಏನಿದೆ ಅದು ವಾಸ್ತವವಾಗಿ ಕೂಡ ಸತ್ಯ ಆಗ್ತಾ ಇದೆ. ಮತ್ತು ಹಣದುಬ್ಬರದಿಂದ ಹಿಡಿದು ಪ್ರತಿಯೊಂದು ವಸ್ತುಗಳ ದರ ಏರಿಕೆಯನ್ನು ಕೂಡ ಆಗ್ತದೆ. ಅದರಲ್ಲೂ ಪೆಟ್ರೋಲ್ ಡೀಸೆಲ್ ದರ ಯಾಕೆ ಏರಿಕೆ ಆಗಿಲ್ಲ, ಯಾಕಂದ್ರೆ ಗ್ಯಾಸ್ ದರ ಏರಿಕೆ ಆಗಿತ್ತು, ಪೆಟ್ರೋಲ್ ಡೀಸೆಲ್ ದರ ಯಾಕೆ ಅಂತ ಹೇಳಿ ಸಾಕಷ್ಟು ಜನರಿಗೆ ಪ್ರಶ್ನೆನೂ ಕೂಡ ಮೂಡ್ತಾ ಇತ್ತು. ಪ್ರಧಾನಿ ನರೇಂದ್ರ ಮೋದಿ ನೀಡಿದಂತ ಹೇಳಿಕೆಯ ಹಿನ್ನೆಲೆಯಲ್ಲಿ ಈಗ ಕೃತಕ ಅಭಾವದ ಸೃಷ್ಟಿನೂ ಕೂಡ ಎದುರಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇಂಧನ ಇಲಾಖೆ 2022ರಲ್ಲಿ ಇನ್ಫ್ಯಾಕ್ಟ್ ಈ ರೀತಿಯಾಗಿ ಒಂದು ಪರಿಷ್ಕೃತವಾದಂತ ಒಂದು ಸೂಚನೆಯನ್ನ ಕೊಟ್ಟಿತ್ತು. ಆದ್ರೆ ಅದನ್ನ ಎಲ್ಲರೂ ಕೂಡ ಕಟ್ಟುನಿಟ್ಟಾಗಿ ಫಾಲೋ ಮಾಡ್ತಾ ಇದ್ದಿಲ್ಲ. ಈಗ ಅದನ್ನ ಕಟ್ಟುನಿಟ್ಟಾಗಿ ಫಾಲೋ ಮಾಡ್ಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಮಿತವಾಗಿ ಬಳಕೆ ಮಾಡ್ಬೇಕು ಪೆಟ್ರೋಲ್ ಡೀಸೆಲ್. ಯಾರಿಗೆ ನಿಜವಾಗ್ಲೂ ಕೂಡ ಸಿಗ್ಬೇಕಾಗಿದೆ ನ್ಯಾಯಯುತವಾಗಿ ಅವರಿಗೆ, ಅಂದ್ರೆ ಬೈಕಲ್ಲಿ ಹೋದ್ರೆ, ಕಾರಲ್ಲಿ ಹೋದ್ರೆ ಅವ್ರಿಗೆ ಮಾತ್ರ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನ ಹಾಕ್ಬೇಕು. ಅದು ಹೊರತುಪಡಿಸಿ ನೀವು ಏನಾದ್ರು ಇವು ಏನ್ ಬಾಟಲ್ಗಳನ್ನ ತೆಗೆದುಕೊಂಡು ಹೋದ್ರೆ ಬಾಟಲ್ಗಳಲ್ಲಿ ಯಾವುದೇ ರೀತಿಯ ಕೊಡೋದಿಲ್ಲ ಮತ್ತು ಅನಧಿಕೃತವಾಗಿ ಕೂಡ ಕೊಡುವಂತಿಲ್ಲ ಅಂತೇಳಿ. ಇನ್ನು ಕೃಷಿ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಟ್ರ್ಯಾಕ್ಟರ್ ಇರ್ಬೋದು ಅಥವಾ ವೆಹಿಕಲ್ಗಳೇನಿದಾವೆ ಆ ವೆಹಿಕಲ್ಗಳಿಗೆ ಕಂಪಲ್ಸರಿ ಕೊಡಬೇಕು ಅಂತ ಹೇಳಿ. ಇನ್ನು ಇದ್ರ ಜೊತೆಗೆ ಇನ್ನೂ ಕೆಲವು, ಯಾಕಂದ್ರೆ ವಾಹನಗಳ ಕಂಟೈನರ್ಗಳು ಕೂಡ ಗರಿಷ್ಠ ಮಿತಿ ಇರೋದು 200 ಲೀಟರ್, ಅದಕ್ಕಿಂತಲೂ ಕೂಡ ಹೆಚ್ಚು ಕೊಡ್ತಾ ಇದ್ರು. ಅದಕ್ಕೂ ಈಗ ಕಡಿವಾಣ ಹಾಕುವಂತ ಕಾರ್ಯನೂ ಕೂಡ ಈಗ ಕಂಡೀಷನ್ಸ್ ಅನ್ನ ಹೊಸ ಮಾರ್ಗಸೂಚಿಯಲ್ಲಿ ಈಗ ಸೂಚನೆ ಕೊಟ್ಟಿದ್ದಾರೆ. ಮತ್ತು ಸಗಟು ವ್ಯಾಪಾರ ನಿಗದಿತ ಕಡೆಗಳಲ್ಲಿ ಮಾತ್ರ ಆಗ್ಬೇಕು, ಅಂದ್ರೆ ಎಲ್ಲಿ ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ ಅಲ್ಲಿ ಮಾತ್ರ ಇರ್ಬೇಕು. ನೀವು ಹೊರಗಡೆ ಅನಧಿಕೃತವಾಗಿ ಮಾರಾಟ ಮಾಡ್ತೀನಿ ಅಂದ್ರೆ ಅವ್ಯಾವಕ್ಕೂ ಕೂಡ ಒಪ್ಪೋದಿಲ್ಲ. ಮತ್ತು ಜಿಲ್ಲಾಧಿಕಾರಿಗಳು ಮಾನಿಟರ್ ಮಾಡ್ಬೇಕು ಕಾಲಕ್ಕೆ. ಇದನ್ನು ಕೂಡ ಬಹಳ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಮಿತವಾಗಿ ಬಳಕೆ ಮಾಡೋದು ಮತ್ತು ಇರುವಂತ ಪೆಟ್ರೋಲ್ ಮತ್ತು ಡೀಸೆಲ್ ಇದೆ ಅದನ್ನ ನಿಜವಾಗ್ಲೂ ಯಾರಿಗೆ ಸಿಗ್ಬೇಕು ಅವ್ರಿಗೆ ಮಾತ್ರ ಸಿಗ್ಬೇಕು, ಅನಧಿಕೃತವಾದಂತ ಮಾರಾಟಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು ಅಂತೇಳಿ ಇಂಧನ ಇಲಾಖೆ ಹೊಸ ಮಾರ್ಗಸೂಚಿಯನ್ನ ಹೊರಟಿದೆ. ಅರುಣ್, ಥ್ಯಾಂಕ್ ಯು ಶರಣು ಡೀಟೇಲ್ಸ್ಗೆ.